ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾವು ಶಿವೋಹಂ ಶಿವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಮುರುಗೇಶ್ಪಾಳ್ಯ ಬಸ್ ಸ್ಟಾಪ್ ಹತ್ರ ಇದೆ. ಮತ್ತು ಈ ದೇವಸ್ಥಾನ ಬಂದ್ಬಿಟ್ಟು ಕೆಂಪ್ ಫೋರ್ಟ್ ಮಾಲ್ ಹತ್ರ ಇದೆ. ಹೊರಗಡೆಯಿಂದ ನೋಡಿದಾಗ ನಮಗೆ ದೇವಸ್ಥಾನ ಬಗ್ಗೆ ಏನೂ ಗೊತ್ತಾಗೋದಿಲ್ಲ, ಆದರೆ ಒಳಗಡೆ ಮಾತ್ರ ತುಂಬ ಅದ್ಭುತವಾಗಿದೆ ನೋಡೋಕ್ಕೆ. ಎಲ್ಲರೂ ಒಂದ್ಸತಿ ಆಗಿ ಹೋಗಿ ನೋಡಿ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದೇ ಎಂಟ್ರೆನ್ಸು. ಹೋದ್ರೆ ಎಂಟ್ರೆನ್ಸು. ಇಲ್ಲಿ ಹೋದ್ರೆ ಗುಹೆ ಥರ ಇದೆ ಒಳಗಡೆ. ನನ್ನ ಸ್ಟೆಪ್ಸ್ ಕೂಡ ತುಂಬಾ ಇದೆ ಒಳಗಡೆ. ನಂಗೆ ಚಿಕ್ಕ ಸ್ಟೆಪ್ಸ್ ಮತ್ತೆ ಹತ್ತಕ್ಕಾಗಲ್ಲ ಅಂತೇನಿಲ್ಲ, ಚಿಕ್ಕ ಸ್ಟೆಪ್ಸ್ ತುಂಬಾ ಇದೆ. ಆ್ಯಂಡ್ ಗುಹೆ ಥರ ಒಳಗಡೆ ಇದೆ. ಹೋದ್ರೊಳಗಡೆ ಸ್ವಲ್ಪ ಕತ್ಲು ಇರುತ್ತೆ ಕಮ್ಮಿ, ಮತ್ತು ಲೈಟ್ಸ್ ಎಲ್ಲ ಇರುತ್ತೆ, ಕಲರ್ ಲೈಟ್ಸ್ ಇರುತ್ತೆ, ಪಿಂಕು ಬ್ಲೂವು ಆ ಥರ ಲೈಟ್ಸ್ ಕೂಡ ಇರುತ್ತೆ. ಮತ್ತು ನೀವು ನೋಡ್ತಾ ಇದ್ದೀರಲ್ವಾ, ಈ ಥರ ಇರುತ್ತೆ ನೋಡೋಕ್ಕೆ. ಮತ್ತು ಸೈಡಲ್ಲಿ ನೋಡ್ತಿದ್ರೆ ಬ್ಯಾನರ್ಸ್ ಕೂಡ ಇರುತ್ತೆ, ಅಲ್ಲಿ ಸ್ವಲ್ಪ ಡೀಟೇಲ್ಸ್ ಎಲ್ಲ ಇರುತ್ತೆ. ನಾವು ಅಷ್ಟು ನೋಡಲಿಲ್ಲ ಅಲ್ಲಿ ಡೀಟೇಲ್ಸ್ ಎಲ್ಲ, ಜಸ್ಟ್ ಹೋಗ್ತಾ ಇದ್ವಿ ಒಳಗಡೆ. ಇಲ್ಲಿ ನೋಡ್ತಿದ್ರೆ ನೀವು ಇಲ್ಲಿ 3 ಎಂಟ್ರಿ ಇರುತ್ತೆ, VIP ಎಂಟ್ರಿ, ನಾರ್ಮಲ್ ಎಂಟ್ರಿ ಮತ್ತು ಸ್ಪೆಷಲ್ ಎಂಟ್ರಿ. ನಾವು ಸ್ಪೆಷಲ್ ಎಂಟ್ರಿ ಹೋದ್ವಿ, ಅದು 150 ರೂಪಾಯಿ. ನಾರ್ಮಲ್ ಎಂಟ್ರಿ ಬಂದ್ಬಿಟ್ಟು 50 ರೂಪಾಯಿ ಇರುತ್ತೆ. ಬಟ್ ಒಳಗಡೆ ಮೊದಲ ಬಾರಿ ಹೋಗ್ತಾ ಇದ್ದೀವಿ, ಹಾಗಾಗಿ ನಾವು ಸ್ಪೆಷಲ್ ದರ್ಶನ ತೊಗೊಂಡ್ವಿ. ಒಳಗಡೆ ಹೋದರೆ ಹೀಗಿರುತ್ತೆ. ಇಲ್ಲಿ ಸ್ಪೆಷಾಲಿಟಿ ಏನಂದರೆ, ಸೊ ರುದ್ರಾಕ್ಷಿ ನಾವು ಚೀಟಿ ಕೊಡ್ತೀವಲ್ವ, 150 ರೂಪೀಸ್ ಸ್ಪೆಷಲ್ ಎಂಟ್ರಿ ಅವ್ರು ನಾರ್ಮಲ್ ಎಂಟ್ರಿ ಯಾವುದಾದ್ರೂ ಆಗಲಿ, ಅವರು ಚೀಟಿ ನೋಡಿಸಿದ್ರೆ ಅವರು ರುದ್ರಾಕ್ಷಿ ಬಟ್ಲ ಕೊಡ್ತಾರೆ. ಆ ರುದ್ರಾಕ್ಷಿ ಬಟ್ಲಲ್ಲಿ ನಾವು ಏನು ಮಾಡ್ತೀವಿ, ಇಲ್ಲಿ ತುಂಬ ಬಟ್ಲಿರುತ್ತೆ ಆಲ್ರೆಡಿ ಹಾಕಿರೋದು. ನಿಮ್ಮ ಬಟ್ಲಿಗೂ ನಾವು ಓಂ ನಮಃ ಶಿವಾಯ ಹೇಳ್ತಾ ಒಂದೊಂದು ರುದ್ರಾಕ್ಷಿ ಮಾಲೆ ಹಾಕ್ತೀವಿ ಆ ಬಟ್ಲಿ ಒಳಗೆ. ನೀವು ನೋಡ್ತಿದ್ದೀರಲ್ವ, ಅದನ್ನ ಹೆಂಗೆ ಹಾಕ್ತಿದ್ದಲ್ಲ, ಅದು ಒಂದೊಂದು ರುದ್ರಾಕ್ಷಿ ಒಂದೊಂದು ಬಟ್ಲಿಗೆ ಹೆಂಗೆ ಹಾಕ್ತಿದ್ದಾಳೆ ಅಂತ. ಸೊ ಹಾಗೆ ಹಾಕ್ಬೋದು ನಾವು ಅದಕ್ಕೆ. ಸ್ಪೆಷಾಲಿಟಿ ಅನ್ಸುತ್ತೆ ಇಲ್ಲಿ. ಸೊ ನಾನು ಇದೆಲ್ಲೂ ನೋಡಿಲ್ಲ ಈ ಥರ ಹಾಕೋದು, ತುಂಬ ಚೆನ್ನಾಗಿದೆ. ಆ್ಯಂಡ್ ಅದನ್ನ ಕೂಡ ತುಂಬ ಎಂಜಾಯ್ ಮಾಡಿದ್ರು ಅಲ್ಲಿ ಹಾಕೋದು. ಏನೋ ಸ್ಕೂಲಲ್ಲಿ ಬಾಲ್ ಅವನ್ನ ಹಾಕೋ ಥರ ಅಂದ್ಕೊಂಡು ಅವಳು ಆರಾಮಾಗಿ ಹಾಕ್ಕೊಂಡಿದ್ರಲ್ಲಿ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ನಮ್ಮ ಕಷ್ಟಗಳು ಏನೇ ಇದ್ರು ಇಲ್ಲಿ ದಾರ ಕಟ್ಟಿದ್ರಿಂದ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ. ಸೊ ಹಾಗಾಗಿ ನಾವು ಕಟ್ಟಿದ್ವಿ ಅಲ್ಲಿ. ಬನ್ನಿ ನಾವು ಗಣೇಶ ದರ್ಶನ ಮಾಡೋಣ. ಇಲ್ಲಿ ನಮ್ಗೆ ಕಾಣಿಸ್ತಿದೆ ಅಲ್ವಾ, ಇದು ಬಂದ್ಬಿಟ್ಟು 32 ಅಡಿಯ ಗಣೇಶ ಮೂರ್ತಿ, ಅಂದ್ರೆ ಆಲ್ಮೋಸ್ಟ್ 32 ಫೀಟ್ ಇದು. ಮತ್ತೆ ಎಂಟ್ರೆನ್ಸ್ ಬಂದ್ಬಿಟ್ಟು ಡಿವೈಡ್ ಆಗುತ್ತೆ. 150 ಸ್ಪೆಷಲ್ ಎಂಟ್ರಿಗೆ ಒಂದ್ ಕಡೆ, ಅಂಡ್ ನಾರ್ಮಲ್ ಎಂಟ್ರಿ ಲೈಕ್ 50 ರೂಪೀಸ್ಗೆ ಇನ್ನೊಂದ್ ಕಡೆ ಎಂಟ್ರಿ ಇರುತ್ತೆ. ಈ ಕಡೆ ನಾವು ಇದು ಕಾಣಿಸ್ತಿದಲ್ಲ, ಇದು ಹೋಗ್ತಾ ಬಂದ್ಬಿಟ್ಟು 350 ಎಂಟ್ರೆನ್ಸ್ಗೆ. ಇಲ್ಲೂ ಕೂಡ ನಮಗೆ ಗುಹೆ ಸಿಗುತ್ತೆ ಒಳಗಡೆಯಿಂದ ಹೋಗೋ ಥರ, ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇದು ಕೂಡ ನೋಡಿದಾಗ ಬದ್ರಿನಾಥ್ ಮತ್ತು ಕೇದಾರ್ನಾಥ್ ಹೆಂಗೆ ವಿಗ್ರಹ ಇದೆ ಅನ್ನೋದು ಇಲ್ಲಿ ಇಟ್ಟಿರ್ತಾರೆ ಡೆಮೋ ಥರ. ನೋಡ್ತಾ ಇದೀವಲ್ವಾ, ಇದು ಬಂದ್ಬಿಟ್ಟು ಅಮರನಾಥ್ ದೇವ್ರದ್ದು. ಇನ್ನೂ ತುಂಬಾನೇ ಇದೆ, ಬಟ್ ನಾನೆಲ್ಲ ನಿಮಗೆ ತೋರ್ಸೋಕ್ಕಾಗ್ತಿಲ್ಲ ಈ ವಿಡಿಯೋನಲ್ಲಿ. ಇವಾಗಲೇ ತುಂಬ ಜಾಸ್ತಿ ಆಗೋಗಿದೆ ಅನ್ಸುತ್ತೆ ಈ ವಿಡಿಯೋನಲ್ಲಿ. ಮುಂದೆ ವಿಡಿಯೋನಲ್ಲಿ ತುಂಬ ಇನ್ನೂ ಡೀಟೇಲ್ ಆಗಿ ನೋಡಿಸ್ತೀನಿ. ಇದೆಲ್ಲ ನೋಡಿದ ನಂತರ ಹೊರಡೆ ಬಂದರೆ ಹೀಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಲಿಂಗಾಗಿ ನಾವು ಅಭಿಷೇಕ ಮಾಡ್ಬೋದು. ಅಲ್ಲಿ ಅರ್ಚಕರೊಬ್ರು ಇರ್ತಾರೆ. ಸೊ ಅವರು ಒಂದು ಬಟ್ಲಲ್ಲಿ ಹಾಲು ಹಾಕೊಡ್ತಾ ಇರ್ತಾರೆ. ಸೊ ಅದನ್ನ ಹಾಲು ತೊಗೊಂಡು ನಾವು ಅಭಿಷೇಕಕ್ಕೆ ಮಾಡ್ಬೋದು. ಮತ್ತೆ ಇದಾದ ನಂತರ ಮತ್ತೆ ಇನ್ನೊಂದು ಗುಹೆ ಥರನೂ ಇದೆ, ಅಲ್ಲೂ ಕೂಡ ಸ್ವಲ್ಪ ಡೆಮೋ ಇಟ್ಟಿದ್ದಾರೆ, ಮ್ಯೂಸಿಯಂ ಥರ. ಸೊ ಎಲ್ಲೆಲ್ಲಿ ಈಶ್ವರ ದೇವರು ಹೆಂಗಿದೆ ಅಂತ ಅನ್ನೋದು ನೋಡ್ಬೋದು ನಾವು. ಇದು ನೋಡ್ತಾ ಇದ್ರೆ ತುಂಬ ಚೆನ್ನಾಗಿದೆ ಅನ್ಸುತ್ತೆ, ಮತ್ತು ಒಳ್ಳೆ ಡಿಫ್ರೆಂಟ್ ಆಗಿದೆ ಅನ್ಸುತ್ತೆ. ಆ್ಯಂಡ್ ತುಂಬ ವಿಷಯಗಳು ಕೂಡ ತಿಳ್ಕೊಬೋದು ಇಲ್ಲಿ ಹೋದರೆ. ಇದು 24 ಅವರ್ಸ್ ಓಪನ್ ಆಗಿರುತ್ತೆ. ಸೊ ಯಾವಾಗ ಬೇಕಾದರೂ ಹೋಗಿ ನೋಡ್ಕೊಂಬರ್ಬೋದು ದೇವ್ರನ್ನ. ಮತ್ತು ಇಲ್ಲಿ ನೋಡ್ತಿದ್ರೆ ಶಿವ ಬಂದ್ಬಿಟ್ಟು ಮಂಚಿನಲ್ಲಿ ಕೂತ ಹಾಗಿದೆ, ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನನಗೆ ಎಲ್ಲದಕ್ಕಿಂತ ಇದು ತುಂಬ ಇಷ್ಟ ಆಯಿತು. ಕೊನೆಗೂ ಬಂದ್ವಿಪ್ಪ ಇಲ್ಲಿಗೆ. ಇಲ್ಲಿ ನೋಡ್ತಾ ಇದ್ದೀವಲ್ವ, ಇದು ಬಂದ್ಬಿಟ್ಟು ಈಶ್ವರ ಬಂದ್ಬಿಟ್ಟು ಆಲ್ಮೋಸ್ಟ್ 65 ಫೀಟ್ ಆಗಿರೋದು ಮೂರ್ತಿ. ಸೊ ಇದು ಬಂದ್ಬಿಟ್ಟು 1995ನಲ್ಲಿ ನಿರ್ಮಾಣ ಆಗಿದೆ. ಆ್ಯಂಡ್ ಸೊ 350 ರೂಪಾಯಿ ಚೀಟಿ ನೋಡ್ತಿದ್ರೆ ಇಲ್ಲಿ ದೀಪ ಕೊಡ್ತಾರೆ. ಆ ದೀಪ ತೊಗೊಂಡ್ಬಂದು ನಾವು ನೀರಲ್ಲಿ ಇಡ್ಬೋದು. ದೀಪ ಜೊತೆ ಮತ್ತು ಕಾಯಿನ್ಸ್ ಕೂಡ ಕೊಡ್ತಾರೆ. ಆ ಜೊತೆ ಕಾಯಿನ್ಸ್ ಒಂದು ಪ್ಲೇಸಲ್ಲಿ ಹಾಕಿದ್ರೆ ಅದೇನೋ ನಂಬಿಕೆ ಇದೆ. ಸೊ ನಾವು ಅದನ್ನು ಟ್ರೈ ಮಾಡಿದ್ವಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಅದನ್ನ ದೀಪ ಇಡ್ತಾ ಇರೋದು. ಸೊ ಈ ಥರ ಇಡ್ಬೋದು ನಾವು ಅಲ್ಲಿ. ತುಂಬ ಚೆನ್ನಾಗಿದೆ ಇದು, ಒಂಥರ ಹೊಸದಾಗಿ. ಇಲ್ಲಿ ಮಹಾಶಿವರಾತ್ರಿ ಅಂತೂ ತುಂಬ ಜನ ಬರ್ತಾರೆ ಭಕ್ತಾದಿಗಳು, ಆ್ಯಂಡ್ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನಾವು ಮುರುಡೇಶ್ವರ ಕಂಪೇರ್ ಮಾಡಿದ್ರೆ ಮುರುಡೇಶ್ವರ ಬಂದ್ಬಿಟ್ಟು 123 ಫೀಟಲ್ಲಿದೆ, ಆ್ಯಂಡ್ ಇದು ಬಂದ್ಬಿಟ್ಟು 65 ಫೀಟ್, ಆಲ್ಮೋಸ್ಟ್ ಅರ್ಧ ಅಷ್ಟು ಇದೆ ಇದು. ಇದು ನೋಡಿದ್ರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಎಲ್ಲಿ ಮುರುಡೇಶ್ವರಕ್ಕೆ ಹೋಗೋಕ್ಕಾಗಲ್ವೋ, ಇಲ್ಲಿ ಬಂದು ಆರಾಮಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ದೇವ್ರನ್ನ. ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಪೀಸ್ಫುಲ್ ಆಗಿದೆ. ಇಲ್ಲಿ 24 ಅವರ್ಸ್ ತೆಗ್ದಿರುತ್ತೆ, ಹಾಗಾಗಿ ದೊಡ್ಡವರು ಚಿಕ್ಕವರು ಬಂದು ದೇವರ ಹತ್ರ ಆಶೀರ್ವಾದ ತೊಗೊಂಡು ಹೋಗ್ಬೋದು. ಇದು ನೋಡಿ, ಇದು ನಾನು 360 ಆ್ಯಂಗಲಲ್ಲಿ ನೋಡ್ತಾ ಇದ್ದೀನಿ. ಎಲ್ಲ ಕಡೆಯೂ ಏನೇನಿದೆ ಅಂತ ನೋಡ್ಬೋದು. ಇಲ್ಲಿ ನಾನು ಕಾಣಿಸೋ ಇದು ನಾರ್ಮಲ್ ಎಂಟ್ರಿ ಆಗಿರೋರು, ಇಲ್ಲಿ ನೋಡ್ಬೋದು ದೇವ್ರನ್ನ.
ಅದೇ ನೋಡ್ದಲ್ಲ ಸ್ಪೆಷಲ್ ಎಂಟ್ರಿ ಆದರೆ ಒಳಗಡೆ ಎಲ್ಲ ನಾವು ದೀಪಾಂತಿ ಕಾಯಿನ್ ಎಲ್ಲ ಹಾಕ್ಬೋದು ಅಲ್ಲಿ, ಮತ್ತೆ ಹತ್ರವರೆಗೂ ಹೋಗ್ಬೋದು. ಬಟ್ ಇಲ್ಲಿ ನಾರ್ಮಲ್ ದರ್ಶನ ಆದರೆ ಇಲ್ಲಿಂದ ನೋಡೋಕ್ಕಾಗತ್ತೆ, ನಮಗೆ ಸೌಲಭ್ಯ ಇರುತ್ತೆ. ನೋಡಿ ನಾನು ಝೂಮ್ ಇನ್ ಮಾಡ್ತಾ ಇದ್ದೀನಿ, ದೇವ್ರು ನೋಡಿ ಹೇಗಿದ್ದಾರೆ ಅಂತ ನೋಡೋಕ್ಕೆ 2 ಕಣ್ಣು ಸಾಲದು ನಮಗೆ. ಇನ್ನು ಎಲ್ಲಾದರೂ ಇದು ತಪ್ಪಿದ್ದಿಲ್ಲ ಇನ್ನು ಶಾಪಿಂಗ್ ಅವ್ರದ್ದು. ಇಲ್ಲಿ ತುಂಬಾ ಅಂಗಡಿಗಳಿದೆ ಶಾಪಿಂಗ್ ಮಾಡೋಕ್ಕೆ, ಚಿಕ್ಕ ಮಕ್ಕಳಿಂದ ದೊಡ್ಡವರು ಏನೇನು ಬೇಕೋ ತಗೋಬೋದು. ಇಯರಿಂಗ್ಸ್ ಆಗಲಿ, ಬಾಳೆ ಗ್ಲಾಸ್, ಅದಕ್ಕೆ ನಾವು ಬಂದ್ಬಿಟ್ಟು ಕಾಟನ್ ಶುಗರ್ ಕ್ಯಾಂಡಿ ತೊಗೊಂಡು ನಾಷ್ಟ ಸ್ಟಾರ್ಟ್ ಮಾಡ್ಬೇಕು ತಿನ್ನೋಕ್ಕೆ. ಮತ್ತೆ ಆಮೇಲೆ ನಾವು ಶುಗರ್ ಕೇನ್ ಜ್ಯೂಸ್ ತೊಗೊಂಡ್ವಿ, ಅದನ್ನು ಕೂಡ ಕುಡಿದ್ವಿ. ಅವಿ ತುಂಬ ಆಡ್ಕೊಂಡ್ರು, ಹಾಗಾಗಿ ತುಂಬ ಆಶ್ರಯವಾಗಿತ್ತು. ಅಲ್ಲಿ ದೋಸೆ ಆರ್ಡರ್ ಮಾಡ್ಕೊಂಡು ತಿಂದು ಮತ್ತೆ ಮನೆಗೆ ಹೊರಟ್ವಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.